ಆರೋಪವನ್ನ ಕೇಳಿದ್ದಾಯ್ತು. ಈಗ ಅಕ್ರಮ ಯಾವ ರೀತಿ ನಡೆಯುತ್ತೆ, 40,000 ಕೋಟಿ ಭ್ರಷ್ಟಾಚಾರ ನಡೀತಾ ಇರುವಂಥದ್ದು, ಇದರಲ್ಲಿ ಅಕ್ರಮ ಯಾವ ರೀತಿ ನಡೆಯುತ್ತೆ ಅಂತ ನೋಡೋದಾದ್ರೆ ಮುಖ್ಯವಾಗಿ ಈಗ ಕಸ ಸಂಗ್ರಹಕ್ಕೆ ಜನರಿಂದ ಯಾವುದೇ ರೀತಿಯ ಸೆಸ್ಸನ್ನ ಸಂಗ್ರಹ ಮಾಡ್ತಾ ಇಲ್ಲ. ಬಿಬಿಎಂಪಿ ಕಸ ಸಂಗ್ರಹಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಸೆಸ್ಸನ್ನ ಕಲೆಕ್ಟ್ ಮಾಡಲ್ಲ. ಆದರೆ ಹೊಸ ಟೆಂಡರ್ ಬರುತ್ತಲ್ವಾ, ಆ ಟೆಂಡರ್ನಲ್ಲಿ ಪ್ರತಿ ಮನೆಗೂ ಕೂಡ ಪ್ರತಿ ತಿಂಗಳು ಸೆಸ್ಸನ್ನ ಸಂಗ್ರಹ ಮಾಡಬೇಕಾಗುತ್ತೆ. ಈಗ ಸಂಗ್ರಹ ಇಲ್ಲ ನೋಡಿ, ಇಲ್ಲಿ ಅಕ್ರಮ ಎಲ್ಲಿಂದ ಶುರುವಾಗುತ್ತೆ ಅಂದರೆ ಇಲ್ಲಿಂದ ಶುರುವಾಗುವಂಥದ್ದು. ಸದ್ಯಕ್ಕೆ ಕಸಕ್ಕೆ ಸಂಬಂಧಪಟ್ಟಂತೆ ಪಾಲಿಕೆಯಿಂದ ಅಧಿಕೃತವಾಗಿ ಸೆಸ್ಸನ್ನು ಕಲೆಕ್ಟ್ ಮಾಡ್ತಾ ಇಲ್ಲ. ಬಟ್ ಹೊಸ ಟೆಂಡರ್ ಏನಾದರೂ ಬಂದರೆ ಪ್ರತಿ ಮನೆಗೂ ಕೂಡ ಸೆಸ್ಸನ್ನು ಕಲೆಕ್ಟ್ ಮಾಡಬೇಕಾಗುತ್ತೆ. ಇದರಿಂದ ಏನು ಮಾಡಬೇಕು ಅಂತ ಹೇಳಿದ್ರೆ ಪ್ರತಿ ತಿಂಗಳು ಕೂಡ ಜನರು ಒಂದಿಷ್ಟು ಅಮೌಂಟನ್ನು ಪಾವತಿಸಬೇಕಾಗುತ್ತೆ. ಬಟ್ ಈ ಅಮೌಂಟನ್ನು ಯಾರು ನಿರ್ಧಾರ ಮಾಡ್ತಾರೆ ಅನ್ನೋದು ಕುತೂಹಲ ಇರುವಂಥದ್ದು. ಯಾರು ನಿರ್ಧಾರ ಮಾಡ್ತಾರೆ ಮತ್ತು ಎಷ್ಟನ್ನ ಅಮೌಂಟನ್ನು ಎಷ್ಟು ಫಿಕ್ಸ್ ಮಾಡ್ತಾರೆ ಅನ್ನೋದು ಕುತೂಹಲ ಇದೆ. ಯಾಕೆ ಅಂತ ಹೇಳಿದ್ರೆ ಹೊಸ ಟೆಂಡರ್, ಹೊಸ ಗುತ್ತಿಗೆದಾರ ಬಂದಂತಹ ಸಂದರ್ಭದಲ್ಲಿ ಕಂಪ್ಲೀಟ್ ನಿರ್ಧಾರ ಎಲ್ಲವೂ ಕೂಡ ಆತನದ್ದೇ ಆಗಿರುತ್ತೆ ಅಥವಾ ಆ ಕಂಪನಿಯದ್ದಾಗಿರುತ್ತೆ. ಆ ಕಂಪನಿ ಅಥವಾ ಆ ವ್ಯಕ್ತಿ ಎಷ್ಟು ಕಲೆಕ್ಟ್ ಮಾಡಬೇಕು, ಎಷ್ಟು ತಿಂಗಳಿಗೆ ಕಲೆಕ್ಟ್ ಮಾಡಬೇಕು ಎನ್ನುವ ಕಂಪ್ಲೀಟ್ ನಿರ್ಧಾರವಾಗುವಂಥದ್ದು ಅಲ್ಲಿಂದ. ಇದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಅತಿ ದೊಡ್ಡ ಅಕ್ರಮ ಏನಪ್ಪ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಸ್ಥಳದ ರೇಟ್ ಅಥವಾ ಒಂದು ಜಮೀನಿನ ರೇಟ್ ಎಷ್ಟಿದೆ ಅಂತ ಎಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ. ಇಂತಹ ಸಂದರ್ಭದಲ್ಲಿ ಹೊಸದಾಗಿ ಬರುವಂತಹ ಗುತ್ತಿಗೆದಾರ ಅಥವಾ ಆ ಕಂಪನಿಗೆ ಪಾಲಿಕೆ ಉಚಿತವಾಗಿ 100 ಎಕರೆ ಜಾಗವನ್ನು ಕೊಡಬೇಕಾಗಿರುವಂಥದ್ದು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 100 ಎಕರೆ ಜಾಗವನ್ನು ಕಸ ವಿಲೇವಾರಿಗೆ ಕೊಡಬೇಕಾಗಿರುವಂಥದ್ದು ಗುತ್ತಿಗೆದಾರನಿಗೆ. ಕೇವಲ ಒಂದು ಕಡೆನಾ ಅಂತ ಹೇಳಿದ್ರೆ ಕೇವಲ ಒಂದು ಕಡೆ ಅಲ್ಲ, ಬೆಂಗಳೂರಿನ 4 ದಿಕ್ಕಿನಲ್ಲೂ ಕೂಡ ತಲಾ 100 ಎಕರೆ ಕೊಡಬೇಕಾಗಿರುವಂಥದ್ದು. ಅಂದರೆ ನಾರ್ತ್, ಈಸ್ಟ್, ವೆಸ್ಟ್, ಸೌತ್ ಅಲ್ಲಿ 100 ಎಕರೆ ಜಾಗವನ್ನು ಕೊಡಬೇಕಿರೋದು ಪಾಲಿಕೆ, ಅದು ಉಚಿತವಾಗಿ ಕೊಡಬೇಕಾಗಿರುವಂಥದ್ದು. ನೋಡಿ, ಹೊಸದಾಗಿ ಗುತ್ತಿಗೆದಾರ ಬರ್ತಾನೆ, ಸೆಸ್ಸನ್ನು ಕಲೆಕ್ಟ್ ಮಾಡ್ತಾನೆ. ಇದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ 100 ಎಕರೆ ಜಾಗ ಕೊಡಬೇಕು ಬೆಂಗಳೂರಲ್ಲಿ. ಅಂದರೆ ನಿಮ್ಗೆ ಆಲ್ಮೋಸ್ಟ್ 400 ಎಕರೆ ಆಯಿತು. ಅಂದರೆ ಬೆಂಗಳೂರಿನ ಸುತ್ತ ನಿಮಗೆ 400 ಎಕರೆ ಆ ಹೊಸ ಕಂಪ್ನಿ ಕೊಡಬೇಕಾಗಿರುವಂಥದ್ದು. ಅದಾದ ಬಳಿಕ ಆ ಜಾಗದಲ್ಲಿ ಯಾವ ರೀತಿ ಅಭಿವೃದ್ಧಿ ಬೇಕಾಗಿರುತ್ತೆ, ಯಾವ ರೀತಿ ಮೂಲಭೂತ ಸೌಕರ್ಯ ಬೇಕಾಗಿರುತ್ತಲ್ವ, ಅದು ಆ ಕಂಪನಿ ನೋಡ್ಕೊಳ್ಳೋದಿಲ್ಲ. ಅದನ್ನು ಕೂಡ ಪಾಲಿಕೆನೇ ಕೊಡಬೇಕಾಗಿರುವಂಥದ್ದು. ಆ ಸ್ಥಳದಲ್ಲಿ ಬಿಲ್ಡಿಂಗ್ ಬೇಕಾ, ನೀರು ಬೇಕಾ, ಕಂಪ್ಲೀಟ್ ಏನಿರುತ್ತಲ್ವ, ಯಾವ ರೀತಿ ಮೂಲಭೂತ ಸೌಕರ್ಯ ಬೇಕಾಗಿದೆಯಲ್ವ, ಆ ಎಲ್ಲ ಸೌಕರ್ಯಗಳನ್ನು ಕೂಡ ಪಾಲಿಕೆಯೇ ಕೊಡಬೇಕಾಗಿರುವಂಥದ್ದು. ನೋಡಿ, ಇಲ್ಲಿ ಸೆಸ್ಸನ್ನು ಕಲೆಕ್ಟ್ ಮಾಡುವಂಥದ್ದು ಕಂಪನಿ ಅಥವಾ ಹೊಸದಾಗಿ ಬರುವಂಥ ಕಂಪನಿ. ಇದರ ಜೊತೆಗೆ ಆ ಕಂಪನಿಗೆ ಜಾಗವನ್ನು ಕೊಡಬೇಕು ಕಂಪ್ಲೀಟಾಗಿ. ಬೆಂಗಳೂರು ಸುತ್ತ 400 ಎಕರೆ ಅಲ್ಲಿ ಯಾವ ಕಂಪ್ನಿಗೆ ಏನೆಲ್ಲ ಬೇಕಾಗಿರುವ ಒಂದಿಷ್ಟು ಸೌಕರ್ಯಗಳಿರುತ್ತಲ್ವ ಅದನ್ನು ಕೂಡ ನಾವೇ ಕೊಡಬೇಕಾಗಿರುವಂಥದ್ದು. ಈ ರೀತಿಯಾಗಿ ಅಕ್ರಮ ನಡೆಯುತ್ತೆ ಅಂತ ಹೇಳಿ. ಇದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಕೇವಲ 30 ವರ್ಷ ಈ ದೊಡ್ಡ ಪೀರಿಯಡ್ ಇದೆಯಲ್ವಾ, ಅವಧಿ ಇದೆಯಲ್ವಾ, ಇಲ್ಲಿ 30 ವರ್ಷ ಅಂತ ಆದಮೇಲೆ ಅಲ್ಲಿಗೆ ಲಾಸ್ಟ್ ಅಂತ ಹೇಳಿದ್ರೆ ಆಗೋದಿಲ್ಲ. ಮತ್ತೆ 30 ವರ್ಷಕ್ಕೆ ಮತ್ತೆ ಟೆಂಡರ್ ಕೂಡ ಮತ್ತೆ ರಿನ್ಯೂವಲ್ ಮಾಡ್ಕೋಬಹುದು ಅಂತ ಹೇಳಿ. ಈ ರೀತಿಯಾಗಿ 10% ಏರಿಕೆ ಆಗುವ ಎಲ್ಲ ಸಾಧ್ಯತೆಗಳಿರುವಂಥದ್ದು. ಒಟ್ಟಾರೆಯಾಗಿ 60 ವರ್ಷಗಳಿಗೆ ಸಂಬಂಧಪಟ್ಟಂತೆ 80,000 ಕೋಟಿ ಅಕ್ರಮ ಆಗುತ್ತೆ. ಈ 80,000 ಕೋಟಿಯಲ್ಲಿ ಕಿಕ್ ಬ್ಯಾಕ್ ಪಡೆಯುವ ಆರೋಪ ಕೂಡ ಇರುವಂಥದ್ದು. ಸರ್ಕಾರ ಕಿಕ್ ಬ್ಯಾಕ್ ಪಡೆಯಲಿಕ್ಕೆ ಹೋಗಿದೆ ಅಂತ ಹೇಳಿ ಇದು ಆರೋಪ ಮುಖ್ಯವಾಗಿರುವಂಥದ್ದು. ಯಾವ ರೀತಿಯಾಗಿ ಅಕ್ರಮ ನಡೆಯುತ್ತೆ ಅಂತ ಹೇಳಿರುವಂಥದ್ದು. ಇದರ ಬಗ್ಗೆ ಎನ್ ಆರ್ ರಮೇಶ್ ಅವರು ಕೂಡ ಮಾತನಾಡಿದ್ದಾರೆ ನೋಡಿ. ನ್ಯಾಯಾಲಯ, ಉಚ್ಚ ನ್ಯಾಯಾಲಯದ ಆದೇಶದಂತೆ ಕರೆದಿರ್ತಕ್ಕಂಥ 89 ಪ್ಯಾಕೇಜ್ಗಳಿಗೆ ಏನಿವತ್ತು 540ರಿಂದ 545 ಕೋಟಿ ರೂಪಾಯಿಯಷ್ಟು ಹಣ ಖರ್ಚಾಗುತ್ತೆ. ಅದನ್ನ ಜಾರಿಗೆ ತಂದಿದ್ದೆ ಆದರೆ 25 ವರ್ಷಗಳಿಗೆ ಖರ್ಚಾಗುವಂಥದ್ದು ಕೇವಲ 12,000ರಿಂದ 12,500 ಕೋಟಿ ಮಾತ್ರ. ಅಂದರೆ ಆಗೋದಕ್ಕಿಂತಲೂ ಸುಮಾರು 28,000 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಇವರು ಲೂಟಿ ಮಾಡಲಿಕ್ಕೆ ಕೊಟ್ಟಿರುವಂಥದ್ದು. ಸಿದ್ದರಾಮಯ್ಯ ಸ್ವತಃ ಆರ್ಥಿಕ ತಜ್ಞರು, ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಸ್ವತಃ ದೊಡ್ಡ ವ್ಯವಹಾರಸ್ಥರು, ಅವ್ರಿಗೇನು ತಿಳುವಳಿಕೆ ಇಲ್ಲದೆ ಇಲ್ಲ. ಸುಮ್ಮನೆ ಎತ್ಕೊಂಡಾಗಿ ಯಾವನೋ ಕಂಡವನಿಗೆ ಎತ್ಕೊಂಡಾಗಿ 28,000 ಕೋಟಿ ರೂಪಾಯಿಯನ್ನು ತಿಜೋರಿಗೆ ಸುಳಿಯೋಕೆ ಏನು ಮೂರ್ಖರಲ್ಲ. ಹಾಗಾಗಿ ಅದರಲ್ಲಿ ಕನಿಷ್ಠ ಶೇಕಡ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿರುವಂಥದ್ದು. ಮಹೇಶ್, ಈಗಾಗಲೇ ನೋಡ್ತಾ ಇರುವಂಥದ್ದು ಬಿಬಿಎಂಪಿ ಅತಿ ದೊಡ್ಡ ಭ್ರಷ್ಟಾಚಾರಕ್ಕೆ ಕೈ ಹಾಕಿದೆ ಅಂತ ಹೇಳಿ. ಮುಖ್ಯವಾಗಿ ಎನ್ ಆರ್ ರಮೇಶ್ ಅವರ ಆರೋಪ ಏನು, ಯಾವ ರೀತಿಯ ಅಕ್ರಮ ಕೂಡ ನಡೆಯುತ್ತೆ ಅಂತ ಹೇಳ್ತಾ ಇರುವಂಥದ್ದು? ಈಗಾಗಲೇ ನೋಡ್ಬೋದು, ಬಿಬಿಎಂಪಿ ಅಂದ್ರೆ ನಿಜವಾಗ್ಲೂ ಕೂಡ ಭ್ರಷ್ಟಾಚಾರದ ಮತ್ತೊಂದು ಮುಖವಾಡ ಅಂದ್ರೂ ಕೂಡ ತಪ್ಪಾಗಲಾರದು. ಯಾಕಂದ್ರೆ ಹಿಂದೆ ಮಾಡಿದಂತ ಬಿಬಿಎಂಪಿ ಅನೇಕ ಯೋಜನೆಗಳಾಗಿರ್ಬೋದು, ಅನೇಕ ಕಾಮಗಾರಿಗಳಾಗಿರ್ಬೋದು, ಎಲ್ಲನೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೆದಿರುವಂತದ್ದು. ಇನ್ನ ಈಗ ಮತ್ತೆ ಏನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮತ್ತಷ್ಟು ಭ್ರಷ್ಟಾಚಾರ ಹೆಚ್ಚಾಗಿದೆ ಅಂತ ಕೂಡ ಗುತ್ತಿಗೆದಾರರಾಗಿರ್ಬೋದು, ಸಾರ್ವಜನಿಕರು, ವಿಪಕ್ಷಗಳು ಕೂಡ ಆರೋಪ ಮಾಡ್ತಿರುವಂತದ್ದು. ಇದಕ್ಕೆ ಸಾಕ್ಷಿ ಅಂತ ಈಗ
ಬಿಬಿಎಂಪಿ ಕಸದ ನಿರ್ವಹಣೆಗೆ ಏನೊಂದು ಕಂಪನಿ ಶುರು ಮಾಡ್ತಾರೆ. ಅಂದ್ರೆ ಏನು ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ. ಆ ಕಂಪನಿ ಮೂಲಕ ಈಗ ಬೆಂಗಳೂರಿನ 225 ವಾರ್ಡ್ಗಳ ಕಸ ಎತ್ತೋದಕ್ಕೆ ಟೆಂಡರ್ ಕರೆಯಕ್ಕೆ ಮುಂದಾಗಿರುವಂತದ್ದು. ಅದು ಮುಖ್ಯವಾಗಿ ಟೆಂಡರ್ನು ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಕೂಡ ಈಗಾಗಲೇ ಪಾಲಿಕೆಯ ಮಾಜಿ ಆಡಳಿತ ಪಕ್ಷದ ನಾಯಕ ಎನ್ ಆರ್ ರಮೇಶ್ ಕೂಡ ಆರೋಪ ಮಾಡಿ ಈಗಾಗಲೇ ರಾಜ್ಯಪಾಲರಿಗೆ, ಇಡಿಗೆ ಹಾಗೂ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇಲ್ಲಿ ನೋಡ್ಬೇಕಂದ್ರೆ ಏನು 30 ವರ್ಷಗಳ ಗುತ್ತಿಗೆ 40,000 ಕೋಟಿ, ಅಂದ್ರೆ 40,000 ಕೋಟಿ ಬಿಬಿಎಂಪಿಯ 3 ವರ್ಷದ ಬಜೆಟ್ ಇದು. ಅಂದ್ರೆ 3 ವರ್ಷದ ಬಜೆಟ್ ಬರೀ ಒಂದೇ ಒಂದು ಟೆಂಡರ್ ಕೊಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಎಷ್ಟು ಮಟ್ಟಕ್ಕೆ ಭ್ರಷ್ಟಾಚಾರ ಆಗಿರೋದನ್ನು ಕೂಡ ನಾವು ಗಮನಿಸಬೇಕಾಗಿರುವಂತದ್ದು. ಈಗ ಹಿಂದೆ ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು 4,500 ಸಾವಿರ ಟನ್ ದಿನಕ್ಕೆ ಕಸ ಉತ್ಪತ್ತಿ ಆಗ್ತಿತ್ತು. ಆದ್ರೆ ಈಗ ಹೊಸ ಟೆಂಡರ್ ನಲ್ಲಿ ಸರ್ಕಾರನೇ ಒಂದು ರೀತಿಯಲ್ಲಿ ನಮೂದನೆ ಮಾಡಿರುವಂತದ್ದು ಪ್ರತಿನಿತ್ಯ ಬೆಂಗಳೂರಿನಲ್ಲಿ 6,200 ಟನ್ ಕಸ ಉತ್ಪತ್ತಿ ಆಗುತ್ತೆ ಅಂತ. ಇನ್ನು ಬೆಲೆಯಲ್ಲೂ ಕೂಡ ನೋಡಬಹುದು, ಹಿಂದೆ ವಾರ್ಷಿಕವಾಗಿ 450 ಕೋಟಿ ವಾರ್ಷಿಕವಾಗಿ ಕಸ ನಿರ್ವಹಣೆಗೆ ಖರ್ಚಾಗ್ತಿತ್ತು. ಆದ್ರೆ ಈಗ ಸರ್ಕಾರ ನಮೂದನೆ ಮಾಡಿರೋದು 1,500 ಕೋಟಿ, ಅಂದ್ರೆ 1:3 ಬರೀ ವರ್ಷಕ್ಕೆ ಈ ರೀತಿ ಜಾಸ್ತಿ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಇಲ್ಲಿ ನೋಡ್ಬೇಕಾದ್ರೆ ನಾವು ನಿಜವಾಗ್ಲೂ ಕೂಡ ಕಸದ ಹೆಸರಲ್ಲಿ ಒಂದು ರೀತಿಯಲ್ಲಿ ದುಡ್ಡು ಮಾಡೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಹಾಗೂ ಸರ್ಕಾರ ನಿಂತಿದೆ ಅನ್ನೋದು ಕೂಡ ಪ್ರಶ್ನೆ ಆಗಿರುವಂತದ್ದು. ಈಗಾಗಲೇ ಏನು ಎನ್ ಆರ್ ರಮೇಶ್ ಅವರು ಕೂಡ ಏನಿದು ಸಚಿವ ಸಂಪುಟದ 33 ಜನರ ಮೇಲೂ ಕೂಡ ಈಗಾಗಲೇ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೇಳಿರುವಂತದ್ದು. ಈ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೂಡ ಕಾನೂನು ರೀತಿಯಲ್ಲಿ ತನಿಖೆ ಮಾಡ್ಬೇಕಂತ ಕೂಡ ಅವ್ರು ಆಗ್ರಹಿಸ್ತಾ ಇರುವಂತದ್ದು. ಮಹೇಶ್, ಧನ್ಯವಾದ ಮಹೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ವೀಕ್ಷಕರೇ, ಗಮನಿಸ್ತಾ ಇರಬಹುದು ಕಸದ ವಿಲೇವಾರಿ